ಅಮ್ಮ, ನಮ್ಮನೇಲಿ ರುದ್ರಾಕ್ಷಿಯನ್ನು ಯಾರೂ ಯೂಸ್ ಮಾಡಲ್ಲ. ನೋಡೋಕೆ ಹೊಸ್ತಾಗಿದೆ. ಯಾರಿಗಿರ್ಬೋದು? ಗೊತ್ತಿಲ್ಲ ಧ್ರುವ. ಅಪ್ಪ ಏನಾದ್ರು ಯೂಸ್ ಮಾಡ್ತೀರಾ? ಇಲ್ಲ ಕಣೋ. ಸೆಕ್ಯೂರಿಟಿ, ಮನೆಗೆ ಯಾರಾದರೂ ಬಂದಿದ್ದಾಗಲಿ ಹೋಗಿದ್ದಾಗಲಿ ನೋಡಿದ್ರಾ? ಇಲ್ಲ ಸರ್, ಇಲ್ಲಿ ಯಾರೂ ಬರಲಿಲ್ಲ. ಇಲ್ಲಿ ಸರಿ ಹೊಡಿ. ಧ್ರುವ, ಯಾಕೂ ಇರಲಿ, ಇನ್ನೊಂದ್ಸಲ ನೋಡೋಣ ಬಾ. ಮತ್ತೆ ಇವ್ರು ಒಳಗಡೆ ಹೋಗ್ತಾ ಇದ್ದಾರಲ್ಲ, ಒಳಗಡೆ ಹೋದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ನಾನ್ ಸತ್ತೆ. ಹಾಂ ಮೇಡಮ್. ಇಲ್ಲೂ ಇಲ್ವಲ್ಲಮ್ಮ. ಧ್ರುವ, ಎಲ್ಲ ಕಡೆನೂ ಸರಿಯಾಗಿ ಹುಡುಕಿದ್ಯಾ ನೀನು? ಆಮ, ಮನೆ ಟೆರೇಸು, ಮನೆ ಒಡೆ, ಲಾಬಿ, ಗಾರ್ಡನ್ ಎಲ್ಲ ಕಡೆ ನೋಡಿದ್ದೀನಿ. ಏನ್ ಮಾಡೋದೀಗ? ಅಮ್ಮ, ನನ್ಗೆ ಯಾಕೋ ಅಪ್ಪ ಇಲ್ಲ ಅನ್ಸುತ್ತಮ್ಮ. ಇದ್ರೆ ಸಿಗ್ಬೇಕಿತ್ತಲ್ವಾ? ಇಲ್ಲ ಧ್ರುವ, ಕಂಡಿದ್ ಮಾತ್ರ ಸತ್ಯ ಅಲ್ಲ, ಕಾಣ್ದಿರೋದು ಕೆಲವೊಂದು ಸತ್ಯ ಇದೆ. ನನಗನ್ನಿಸ್ತಾ ಇದೆ ಸೂರಿಯವರು ಇದೇ ಮನೇಲಿ ಎಲ್ಲೋ ಇದ್ದಾರೆ ಅಂತ. ಬಾ, ನಾವು ಮನೆ ಮೂಲೆ ಹುಡ್ಕೋಣ, ಸಿಗ್ಬಹುದು ಸೂರ್ಯರು. ಬಾ. ಯಾಕೆ ಧ್ರುವ, ಏನಾಯ್ತು? ಏನಿಲ್ಲ ಮದರಂಡಿಯ, ಅಂದರೆ ಒಂದು ವಿಚಾರ, ನಾವೆಲ್ಲ ಸಮಯದ ಗೊಂಬೆಗಳು. ಇವತ್ತು ನಿಮ್ಮ ಸಮಯ, ನಾಳೆ ನಮ್ಮ ಸಮಯ. ಧ್ರುವ, ಕಾಲಾಯ ತಸ್ಮೈ ನಮಃ. ಕಾಲನೇ ಎಲ್ಲ ನಿರ್ಧಾರ ಮಾಡುತ್ತೆ. ಬಾ ಒಳಗೆ. ಇಲ್ಲ, ಯಾಕೋ ಇದು ಅತಿರೇಕಕ್ಕೆ ಹೋಗ್ತಾ ಇದೆ. ಧ್ರುವಂಗೆ ಪಕ್ಕ ನನ್ನ ಮೇಲೆ ಡೌಟ್ ಬಂದಿದೆ. ನಾನು ಇದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡಬೇಕು. ಹಲೋ ಅಂಜು ಆಂಟಿ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಚಂದ್ರಯಾನ 4ಗೆ ರಾಕೆಟ್ ಹೆಂಗ್ ಬಿಡೋದು ಅಂತನಾ? ಅಯ್ಯೋ, ಫೋನ್ ಮಾಡಮ್ಮ ಅವನಿಗೆ. ನಾನು ರೊಚ್ಚಿ ಗೆದ್ದಿದ್ದೀನಿ. 4 ಧರ್ಮದೇಟ್ ಹಾಕ್ಲೇಬೇಕು ಅವ್ನಿಗೆ ಇವಾಗ. ಅಲ್ಲ, ಅವನಿಗೆ ಫೋನ್ ಮಾಡಿ ನಾನು ಏನಂತ ಮಾತಾಡ್ಲಿ? ತಮ್ಮ ಪಳಪಳ ಅಂತ ಹೊಳಿತಾ ಇರೋ ಮುಖ ನಾನು ನೋಡ್ಬೇಕು ಅನ್ನಿಸ್ತಾ ಇದೆ. ಬೇಗ ಓಡ್ಬಾ ಅಂತ ಹೇಳು. ರೀ, ಫೋನ್ ಮಾಡಮ್ಮ. ಅಂಜು ಎಲ್ಲಾನು ಹೇಳ್ಕೊಡ್ಬೇಕಾ? ಸರಿ ಆಯ್ತು. ರೀ ಕಾಂತ, ಈಗ ನೀವು ಅಂಜಲಿ, ನಾನು ಆ ರೋಡ್ ರೋಮಿಯೋ. ನಾನು ಆ ರೋಡ್ ರೋಮಿಯೋ ಥರ ಮಾತಾಡ್ತೀನಿ, ನೀವು ಅಂಜಲಿ ಥರ ಮಾತಾಡಿ. ಅಂಜು, ಇದನ್ನು ನೀನು ನೋಡಿ ಸರಿಯಾಗಿ ತಿಳ್ಕೊ. ಕಾಂತ, ಶುರು ಹಚ್ಕೊಳ್ಳಿ. ಏನ್ರಿ ಅದು? ಪಾತ್ರದಲ್ಲಿ ಪರ್ಕೆ ಗುಡಿಸ್ತಾ ಇದ್ದೀನಿ. ಅದು ಪರಕಾಯ ಪ್ರವೇಶ ಮಾಡ್ತಾ ಇದೀನಿ ಅಂತ. ಅದೇ ಮಾಡ್ತಾ ಇದ್ದೀನಿ ನೋಡಿ. ಓಹ್, ಯಾವುದೋ ಫೋನ್ ಬೇರೆ ಬಂತು. ವಾವ್, ಅಂಜಲಿ. ಹಲೋ. ಹಲೋ. ಹಾಯ್ ಅಂಜಲಿ, ವಾಟ್ ಇಸ್ ಪ್ಲೆಸೆಂಟ್ ಸರ್ಪ್ರೈಸ್. ಏನು ನನ್ನ ನೆನ್ಸ್ಕೊಂಡು ಕಾಲ್ ಮಾಡಿಬಿಟ್ಟಿದ್ದೀರಾ? ನನಗೆ ನೀವು ಕಳಿಸಿದ ಗ್ರೀಟಿಂಗು ತುಂಬ ಇಷ್ಟ ಆಯಿತು. ನಿಮ್ಮನ್ನು ಮೀಟ್ ಮಾಡಬೇಕಲ್ಲ. ಏನು, ಮೀಟ್ ಆಗಬೇಕಾ? ಇಷ್ಟು ಬೇಗನಾ?
ಯಾಕೆ ಮೀಟ್ ಮಾಡೋಕ್ಕೆ ಇಷ್ಟ ಇಲ್ವಾ? ಸರಿ ಆಯಿತು ಬಿಡಿ, ಮೀಟ್ ಮಾಡೋದು ಬೇಡ. ಅಯ್ಯೋ ಯಾಕೆ ಯಾಕೆ, ಖಂಡಿತ ಇವತ್ತೇ ಮೀಟ್ ಮಾಡೋಣ. ಎಲ್ಲಿಗೆ ಬರ್ಬೇಕು ಹೇಳಿ? ನಾನು ನಿಮ್ಗೊಂದು ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಬಂದ್ಬಿಡಿ. ನಿಮಗೆ ಇಲ್ಲಿ ಕಾದಿದೆ ಬೀಗ್ರೂಟ. ಅಯ್ಯೋ ನಾನು ವೆಜ್ಜು. ಅಯ್ಯೋ ಖಾಲಿ ಪಲಾವು ಇದೆ, ಬನ್ನಿ. ಓ ಹೌದಾ, ಓಕೆ ಓಕೆ ಓಕೆ. ನೋಡ್ದ ಅಂಜು, ಇಷ್ಟೇ ಸಿಂಪಲ್. ಫಸ್ಟ್ ಆ ಹುಡುಗನ್ ಕಾಲ್ ಮಾಡಿ ಈ ಲೊಕೇಶನ್ ಬರೋದಕ್ಕೆ ಹೇಳು. ಹಲೋ, ಹಲೋ. ನಿನ್ನ ಫೋನ್ಗೋಸ್ಕರ ಎಷ್ಟು ದಿನದಿಂದ ಕಾಯ್ತಿದ್ದೆ ಗೊತ್ತಾ? ಇವತ್ತು ನನ್ನ ಬೆಸ್ಟ್ ಡೇ ಗೊತ್ತಾ? ನನಗೆ ನೀವು ಕಳಿಸಿರೋ ಗಿಫ್ಟ್ ತುಂಬ ಇಷ್ಟ ಆಯಿತು. ನಿಜವಾಗ್ಲೂ? ಥ್ಯಾಂಕ್ ಯು ಸೋ ಮಚ್ ಬೇಬಿ. ನಾನು ನಿಮ್ಮನ್ನು ಮೀಟ್ ಮಾಡ್ಬೋದಾ? ಇಷ್ಟು ಬೇಗನಾ? ಸರಿ ಬಿಡಿ, ಮೀಟ್ ಆಗೋದು ಬೇಡ. ಸಾರಿ, ಎಲ್ಲಿಗೆ ಬರ್ಬೇಕು ಹೇಳು, ಈಗಲೇ ಬರ್ತೀನಿ. ನಾನೊಂದು ಲೊಕೇಶನ್ ಕಳಿಸ್ತೀನಿ, ನೀವು ಅಲ್ಲಿಗೆ ಬನ್ನಿ. ಕಳಿಸು, ಈಗಲೇ ಹೊರಡ್ತೀನಿ. ಬಾ ಮಗನೇ ಬಾ, ಇವತ್ತು ನಿನಗೆ ಸರಿಗೆ ರುಬ್ಬಿಂಗ್ಸ್ ಇದೆ ಬಾ. ಅಂಜಲಿ, ನಾವಿಬ್ಬರು ಹೊರಗಡೆ ಕಾಯ್ತಿರ್ತೀವಿ. ಆ ಹುಡುಗ ಬರಲಿ, ನೀನು ಪಾರ್ಕ್ ಎಂಟ್ರೆನ್ಸ್ ಹತ್ರ ಬಂದು ನಿಂತ್ಕೊ. ರೀ ಏನ್ರಿ ಮಕ್ಕ ನೋಡ್ತಾ ಇದ್ದೀರಾ, ಬನ್ನಿ. ಅಮ್ಮ ಒಂದು ನಿಮಿಷ, ಸುವಾಸಿನಿ ನೀವು ಕಳೆದಿದ್ದಾಳಲ್ವಾ? ಒಂದು ನಿಮಿಷ ಇದೆ. ಏನು ಬಾಕಿ ಕಡೆ ಹುಡುಕ್ತೀನಿ. ಅಮ್ಮ ಅಮ್ಮ, ಎಲ್ಲ ಕಡೆ ಹುಡುಕ್ತಿದ್ದೀವ, ಎಲ್ಲೂ ಇಲ್ಲ. ಧ್ರುವ, ಸುಹಾಸಿನಿ ನಮಗೆ ತುಂಬ ಮೋಸ ಮಾಡ್ತಿದ್ದಾಳೆ ಅಲ್ವೋ? ನಾವು ಕೆಳಗಡೆ ಗೋಡೌನಿಂದ ಬರ್ತಾ ಸುಹಾಸಿನಿ ತುಂಬ ಗಾಬರಿಯಿಂದ ಇದ್ಲು ಅಲ್ವಾ? ನಾವು ಇಲ್ಲೇನು ಮಾಡ್ತಿದ್ದೀವಿ? ಸೂರಿ ಬಗ್ಗೆ ತಿಳ್ಕೋಬೇಕು ಅಂದರೆ ನಾವು ಅವಳನ್ನು ಹಿಂಬಾಲಿಸ್ಬೇಕು. ಆಗ ಸೂರಿ ಬಗ್ಗೆ ನಮಗೇನಾದರೂ ಸುಳ್ಳು ಸಿಗಬಹುದು ಅಲ್ವಾ? ಅಮ್ಮ ಸುವಾಸನೆ ಇರಬೇಕು, ಬನ್ನಿ. ಸಾರ್ಥಕ್ ಸರ್, ನನಗೆ ಯಾವುದೋ ಆ್ಯಕ್ಷನ್ ಸಿನಿಮಾಲಿ ದೇಶದ ಸೀಕ್ರೆಟ್ಸ್ನೆಲ್ಲ ಕದಿಯಕ್ಕೆ ಬಂದಿರ್ತಾನಲ್ಲ ಕಳ್ಳ, ಅವನ್ನ ಹಿಡಿಯಕ್ಕೆ ಬಂದಿರೋ ಜೇಮ್ಸ್ ಬಾಂಡ್ ಥರ ಫೀಲ್ ಆಗ್ತಾ ಇದೆ. 007 ಜೇಮ್ಸ್ ಬಾಂಡ್ ನಾನು. ನೀವು ಬಾಂಡಲ್ಲ, ಸಾರ್ಥಕ್ ಸರ್, ಇದು ಫ್ಯಾಮಿಲಿ ಶೋ, ಇಡೀ ಜಗತ್ತೇ ವಾಚ್ ಮಾಡ್ತಾ ಇದೆ. ರೀ ನೀವು ಮುಚ್ಕೊಂಡು ಅಂಜನ್ ವಾಚ್ ಮಾಡಿ. ರೀ ಕಾಂತ, ಇವ್ನು ಯಾರೋ ಅಡ್ಗಾಲ್ ಮಂಜ, ಸರಿಯಾದ ಟೈಮಿಗೆ ಬಂದು ಗಾಡಿ ಅಡ್ಡ ಹಾಕಿದ್ರಿ, ಏನು ಕಾಣಿಸ್ತಿಲ್ಲ. ಅಡ್ಗಾಲ್ ಮಂಜಂಗೆ ಹೇಳಿ ಗಾಡಿನ ತೆಗ್ಸ್ಲಾ? ಬೇಡ ಬೇಡ ಬೇಡ, ಆ ಹುಡುಗನ್ ಡೌಟ್ ಬಂದ್ಬಿಡುತ್ತೆ. ಹಾಂ, ಒಂದು ಕೆಲಸ ಮಾಡಿ, ಹತ್ರಿ ಮರನ. ನಾನಾ? ಏನ್ರಿ ನಾನಾ ಅಂತ ಕೇಳ್ತಾ ಇದ್ದೀರಾ? ಮರ ಹತ್ತೋದು ನಿಮ್ ಹುಟ್ಟುಗುಣ ಅಲ್ವಾ? ಅಂದ್ರೆ ನಾನು ಕೋತಿನಾ? ಕೋತಿನೋ ಓತಿ ಕೇತನೋ ಅದನ್ನೆಲ್ಲ ಮಾತಾಡೋ ಟೈಮ್ ಇಲ್ಲ. ಮೊದಲು ಹತ್ತಿ, ಅಲ್ಲೇನಾಗ್ತಿದೆ ನೋಡಿ. ಮಂಗನಿಂದ ಮಾನವ ಕೇಳಿದೀನಿ, ಮಾನವನು ಮಂಗ ಮಾಡ್ತಾ ಇರೋದು ಇದೇ ಮೊದಲು. ಸರಿ ಆಯ್ತು, ಇಲ್ಲಿ ಹಿಡ್ಕೊಂಡು ಪುಷ್ ಮಾಡಿ, ನಾನು ಒಬ್ಬನಿಗೆ ಎತ್ತಕ್ಕಾಗಲ್ಲ. ಏನೇನು ಪುಷ್ ಮಾಡಬೇಕು? ಸ್ವಲ್ಪ ಮೆತ್ತಿಗೆ, ತುಂಬಾ ಸೆನ್ಸಿಟಿವ್ ಜಾಗ. ಹಾಯ್ ಅಂಜು. ನೀವು ಫೋನಲ್ಲಿ ನೋಡೋಕ್ಕಿಂತ ಇಲ್ಲಿ ನೋಡೋದೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಿಮ್ಮನ್ನು ನೋಡಿ ಫ್ಲ್ಯಾಟ್ ಆಗೋದೆ ನಾನು. ಸಕ್ಕತ್ತಾಗಿದ್ದೀರಾ.
ಅಲ್ಲಿ ಯಾರೂ ಇಲ್ಲ, ನಾನು ಇಲ್ಲಿದ್ದೀನಿ. ಏನೋ ಮಾತಾಡ್ಬೇಕಂದಲ್ಲ, ಕೇಳು, ಬಂದಿದ್ದೀನಿ. ಹಾಂ, ಒಂದು ನಿಮಿಷ. ನೀವು ಮಾತಾಡೋಕ್ಕಿಂತ ಮುಂಚೆ ನಾನೇ ಮಾತಾಡ್ತೀನಿ. ನಾನು ಗ್ರೀಟಿಂಗಲ್ಲಿ ಬರ್ದು ಕಳಿಸಿದ್ನಲ್ಲ, ನೇರವಾಗಿ ಹೇಳ್ಬೇಕು. ಐ ಲವ್ ಯು ಅಂಜು. ಮದರ್ ಇಂಡಿಯಾ, ಮದರ್ ಇಂಡಿಯಾ. ಧ್ರುವ, ನನ್ನ ಟೈಮ್ ಆಯ್ತು, ದಾರಿ ಬಿಡು. ಕೆಳಗಿಳಿರಿ. ಯಾಕೆ? ಮದರ್ ಇಂಡಿಯಾ, ನಿಮ್ಗೆ ಹೇಳ್ತಿರೋದು. ಕೆಳಗಿಳಿರಿ, ನಿಮ್ಮ ಹತ್ರ ಮಾತಾಡಬೇಕು. ನನಗೆ ಟೈಮ್ ಇಲ್ಲ ಧ್ರುವ, ನಾನು ಬಿಸಿ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಯಾಕೆ? ಎಲ್ಲ ನಿನ್ಗೆ ಹೇಳಿ ನಿನ್ ಪರ್ಮಿಷನ್ ಕೇಳಿ ಹೋಗ್ಬೇಕಾ? ನನಗೆ ಪರ್ಸನಲ್ ಕೆಲಸ ಅಂತ ಇರಲ್ವಾ? ಪರವಾಗಿಲ್ಲ, ಹೇಳಿ ಮದರ್ ಇಂಡಿಯಾ. ಹೇಳಲ್ಲ ಅಂತ ಹೇಳ್ದೆ ತಾನೆ. ಮದರ್ ಇಂಡಿಯಾ, ಏನದು? ನಿನ್ನೆ ಕೇಳ್ತಿರೋದು, ಏನದು? ಧ್ರುವ, ನಮ್ ಕೈಲಾದಷ್ಟು ಅನ್ನದಾನ ಮಾಡ್ಬೇಕಂತೆ. ಅನ್ನದಾನ ಮಾಡಿದ್ರೆ ನಮಗೂ ಒಳ್ಳೇದು, ನಮ್ ಕುಟುಂಬಕ್ಕೂ ಒಳ್ಳೇದು. ನೀನು ನನ್ನ ಜೊತೆಲಿ ಬರೋದಾದ್ರೆ ಬಾ. ನಮ್ ಕುಟುಂಬಕ್ಕೆ ಒಳ್ಳೇದಾಗ್ಲಿ, ನಮಗ್ ಬಂದಿರೋ ಸಂಕಷ್ಟ ಎಲ್ಲ ದೂರ ಆಗಿ ನಾವೆಲ್ಲರೂ ಸಂತೋಷವಾಗಿರ್ಬೇಕು ಅಂತ ಮಾಡ್ತಾ ಇದ್ದೀನಿ. ಬರ್ತೀಯ ಧ್ರುವ? ನನ್ನನ್ನೇ ಆಟ ಆಡ್ಸೋಕ್ ನೋಡ್ತೀರಾ? ನನಗ್ ಗೊತ್ತಿಲ್ವಾ ನಿಮಗ್ ಹೇಗ್ ಚಳ್ಳೆ ಹಣ್ಣು ತಿನ್ನಿಸ್ಬೇಕು ಅಂತ? ಸದ್ಯ ಅಂತೂ ಇಂತೂ ಬಚಾವಾದ. ನೋಡು, ನೀನು ನಾನು ಅಂಜು ಅಂತ ಕರಿತೀನಿ. ಅಂಜಲಿ ಅಂತ ಕರೆದ್ರೆ ಅಷ್ಟೊಂದು ರೊಮ್ಯಾಂಟಿಕ್ ಆಗಿರಲ್ಲ. ಅಂಜು, ನೀನು ಇಷ್ಟು ಸುಲಭವಾಗಿ ಬೀಳ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ತುಂಬ ಸೈಕಲ್ ಹೊಡಿಬೇಕಂತ ಅಂದ್ಕೊಂಡಿದ್ದೆ. ಬೇಬಿ, ನಾನು ಐ ಲವ್ ಯು ಅಂತ ಹೇಳಿದೆ, ನೀನೇನೂ ಹೇಳಲೇ ಇಲ್ಲ. ಅಂಜು, ನಾನು ಬಂದಂಗಿಂದ ನೋಡ್ತಾ ಇದ್ದೀನಿ. ಅಲ್ಲೇನಿದೆ ಅಲ್ಲಿ ನೋಡ್ತಾ ಇದೆಯಲ್ಲ? ಈ ಕಣ್ಣಲ್ಲಿ ಏನೇ ನೋಡ್ಬೇಕು ರೀ? ಕಾಂತ, ಅಲ್ಲಿ ಏನ್ರಿ ಆಗ್ತಿದೆ? ಸಾರ್ಥಕ್ ಸರ್, ಆ ಹುಡುಗ ಬಂದಿಯನ್ ಸರ್? ಅದನ್ನ ಮೊದಲೇ ಹೇಳ್ಬೇಕು ತಾನೆ. ಅಯ್ಯೋ ಸಾರ್ಥಕ್ ಸರ್, ನಾನು ಇಲ್ಲೇ ಮರ್ತ್ಬಿಟ್ಟು ಹೋಗ್ತಾ ಇದ್ದೀರಾ, ಇಳಿಸ್ಕೊಳ್ಳಿ. ಅಯ್ಯೋ, ಇಳಿರಿ. ಅಂಜು, ಅಲ್ಲೇನು ನೋಡ್ತಾ ಇದೆಯಾ? ನಿನ್ನ ಹುಡುಗ ನಾನು ಇಲ್ಲಿದ್ದೀನಿ. ಅಂಜು, ನಾನು ನಿನ್ನ ತುಂಬ ಇಷ್ಟಪಡ್ತಾಯಿದ್ದೀನಿ. ಯಾಕೆ ಹಿಂದೆ ಹಿಂದೆ ಹೋಗ್ತಾ ಇದೆಯಾ? ಅಂಜು, ನಾನು ನಿನ್ನ ನಿಜವಾಗ್ಲೂ ಇಷ್ಟಪಡ್ತಾಯಿದ್ದೀನಿ ಕಣೆ. ತಿರ್ಗೋ ಡುಬಾಕ್. ಏನು ಹೈಟ್ ಇದ್ದೀನಿ ಅಂತ ಕೊಬ್ಬೆನಾ? ಲೇ, ನಿನಗೆ ಎಗರೊಡಿತೀನಿ, ನಾನೇ ಥ್ರಿಲ್ಲರ್ ಮಂಜು. ಯಾರೋ ನೀವು? ಯಾಕ್ರ ಹೊಡಿತಾ ಇದ್ದೀರಾ? ಹಾಂ ಮೇಡಮ್. ಈಗೇನ್ ತೊಂದರೆ ತಗೊಳೋದಕ್ಕೆ ಹೋಗ್ಬೇಡಿ.
ನಾನು ಅವ್ರನ್ನ ಡೈವರ್ಟ್ ಮಾಡಿದ್ದೀನಿ. ನೀವು ಇದ್ದ ಜಾಗದಲ್ಲೇ ಇರಿ, ಆದರೆ ತುಂಬ ಕೇರ್ಫುಲ್ ಆಗಿ. ನಮ್ಮನ್ನೇ ಯಾರು ಅಂತ ಕೇಳ್ತ್ಯಾ? ಸಾರ್ಥಕ್ ಸಾರ್ ಧರ್ಮ್ ಡೇಟು ರುಬ್ಬಿ ಬಿಡ್ರಿ ಸಾಕು ಬಿಡ್ರಿ ಬ್ರೋ. ಯಾರ್ರಿ ನೀವು? ನಾನು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ. ಸಾರ್ಥಕ್ ಸರ್, ಇಂಥ ನನ್ನ ಮಗಳಿಗೆ ಎಷ್ಟು ಹೊಡೆದ್ರು ಸಾಕಾಗಲ್ಲ, ಇನ್ನೂ 4 ತದಕ್ಬೇಕು ಅನ್ಸ್ತದೆ. ಬ್ರೋ ಅವಳ ನಿಜವಾಗ್ಲೂ ಇಷ್ಟಪಡ್ತಾ ಇದ್ದೀನಿ ಬ್ರೋ. ಯಾಕ್ರಿ ಹೊಡೆದ್ರಿ? ಬ್ರೋ ಅಂತ ಇದ್ದಾನೆ ಸಾರ್ಥಕ್ ಸರ್. ಇಂಗ್ಲಿಷ್ ಐ ಎಕ್ಸ್ಪರ್ಟ್ ಇಂಗ್ಲಿಷ್ ಸ್ಪೀಕ್ ನೋ. ನಾವು ಕನ್ನಡಿಗರು, ಕನ್ನಡದಲ್ಲಿ ಮಾತಾಡ ಅಣ್ಣನಲ್ಲೇ. ಪ್ಲೀಸ್ ಬಿಟ್ಬಿಡೋಣ ಅಣ್ಣ, ನೀವಾದ್ರೆ ಹೇಳಿ ಅಣ್ಣ. ಅಣ್ಣ ಬಿಡ್ರಿ, ಪ್ಲೀಸ್ ಬಿಡೋಣ. ಇನ್ನೊಂದು ಸಲ ಬೇರೆ ಹುಡುಗಿರ ನಂಬರ್ ತಗೊಂಡು ಅವ್ರಿಗೆ ಮೆಸೇಜ್ ಮಾಡೋದು, ಕಾಲ್ ಮಾಡೋದು ಮಾಡಿದ್ರೆ ಆಚಾರ ನೆಟ್ಟಿಗಿರಲ್ಲ. ಅಪ್ಪ ಅಮ್ಮ 1000 ಕನಸುಗಳನ್ನ ಕಟ್ಕೊಂಡು ನಿಮ್ಮನ್ನ ಕಾಲೇಜಿಗೆ ಕಳಿಸ್ತಾರೆ. ಮೊದಲು ಅವ್ರ ಕನಸನ್ನ ನನಸು ಮಾಡಿ, ಆಮೇಲೆ ಈ ಪ್ರೀತಿ ಗೀತಿ ಎಲ್ಲ ಇದ್ದಿದ್ದೆ. ಈ ಪ್ರೀತಿ ಅನ್ನೋದು ಇದೆಯಲ್ಲ, ಅದು ತುಂಬ ಪವಿತ್ರವಾದದ್ದು. ಲವ್ ಮಾಡೋದಕ್ಕೆ ಮೊದಲು ನಮ್ಮ ಮನಸ್ಸು ರೆಡಿ ಇರಬೇಕು. ಈಗ ಸದ್ಯಕ್ಕೆ ನಿನ್ನ ಮನಸ್ಸಲ್ಲಿ ಬರೀ ಕೊಳಕೆ ತುಂಬಿದೆ. ಮೊದಲು ನಿನ್ನ ಮನಸ್ಸನ್ನ ಸ್ವಚ್ಛ ಮಾಡ್ಕೊ, ಓದ್ ಮುಗಿಸು, ಆಮೇಲೆ ಹುಡುಗಿ ಸಿಕ್ಕೇ ಸಿಗ್ತಾಳೆ. ಸಾರಿ ಸರ್, ನಮ್ಮ ಹುಡುಗರ ಗ್ರೂಪಲ್ಲಿ ಎಲ್ಲರಿಗೂ ಲವರ್ ಇದ್ರು ಸರ್. ನಾನು ಟ್ರೈ ಮಾಡಿದೆ ಸರ್. ಸಾರಿ ಸರ್. ನೋಡು, ಹೀಗೆಲ್ಲ ಪ್ರೀತಿ ಮಾಡೋದು ಎಲ್ಲರ ಹತ್ರನೂ ಇದೆ. ನನಗೂ ಬೇಕು ಅಂದ್ಕೊಳ್ಳೋಕ್ಕೆ ಪ್ರೀತಿ ಆಟ ಸಾಮಾನಲ್ಲ. ಪ್ರೀತಿ ಅನ್ನೋದು ಕಟ್ಕೊಳ್ಳೋದಲ್ಲ, ಅದು ಹುಟ್ಟಬೇಕು, ಬೆಳಿಬೇಕು. ಮೊದಲು ಅಂಜಲಿ ನಂಬರ್ ಡಿಲೀಟ್ ಮಾಡು. ಡಿಲೀಟ್ ಆಯಿತು ಸರ್. ಸಾರಿ ಸಿಸ್ಟರ್. ಏನೋ ಬಿದ್ದಿರೋ 4-5 ಒದೆಗೆ ಆಲ್ರೆಡಿ ಅವಳು ಸಿಸ್ಟರ್ ಆಗೋದ್ಲ. ಏಯ್ ನನ್ನ ಮಗನೇ, ಲವ್ ಅಂದ್ರೆ ನಿನ್ಗೇನೋ ಗೊತ್ತು? ನನ್ನನ್ನು ಕೇಳೋ ಲವ್ ಅಂದ್ರೆ ಏನು ಅಂತ ಹೇಳ್ತೀನಿ. ಅಣ್ಣ ಲವ್ ಅಂದ್ರೆ ಏನಣ್ಣ? ಲವ್ ಅಂದ್ರೆ ಗೊತ್ತಿಲ್ವಾ? ಲವ್ ಅಂದ್ರೆ ಗೊತ್ತಿಲ್ವಾ ಸಾರ್ಥಕ್ ಸರ್? ಲವ್ ಅಂದ್ರೆ ಗೊತ್ತಿಲ್ವಾ ಅಂತ ನಿಮ್ಗೆ? ಲವ್ ಅಂದ್ರೆ ಪ್ರೀತಿ ಕಣ. ಅಮ್ಮ ಅರ್ಥ ಮಾಡ್ಕೊಳ್ಳಿ, ಅಪ್ಪಾಜಿ ಮನೇಲಿಲ್ಲ, ಅವ್ರನ್ನ ಹೊರಗಡೆ ಹುಡ್ಬೇಕು. ಹೌದು ಕಣೆ ವೈದೇಹಿ, ನೀನು ಧ್ರುವ ಮನೆಯೆಲ್ಲ ಹುಡುಕಾಡಿದ್ರಲ್ಲ, ಸೂರಿ ಎಲ್ಲಾದ್ರೂ ಸಿಕ್ಕದ್ನ? ಇದ್ರಲ್ವಾ ಅವ್ನು ಸಿಕ್ಕೋದು? ಅಮ್ಮ, ನನ್ನ ಮನ್ಸು ಹೇಳ್ತಾ ಇದೆ ಸೂರಿಯವರು ಇದೇ ಮನೆಯಲ್ಲಿದ್ದಾರೆ ಅಂತ. ಆದರೆ ಬುದ್ಧಿ ಹೇಳ್ತಾ ಇದೆ ಸೂರಿ ಇದೇ ಮನೆಯಲ್ಲಿ ಇದ್ದಿದ್ರೆ ಯಾಕಿನ್ನೂ ನನ್ನ ಕಣ್ಣಿಗೆ ಬಿದ್ದಿಲ್ಲ ಅಂತ. ಅಮ್ಮ, ಜೀವನದಲ್ಲಿ ತುಂಬ ಸಲ ನನ್ನ ಮನ್ಸು ಮಾತನ್ನು ಕೇಳಿದೆ, ಅದೆಲ್ಲ ಇವತ್ತಿನವರೆಗೂ ನಿಜ ಆಗಿದೆ. ನಿಮ್ಮ ಫೀಲಿಂಗ್ಸು, ಗಾಬರಿ, ಆತಂಕ ಎಲ್ಲ ಅರ್ಥ ಆಗ್ತಿದೆ ಅಮ್ಮ. ಆದರೆ ಅಪ್ಪಾಜಿ ಮನೇಲಿಲ್ಲ, ಅದೇ ಸತ್ಯ ಅಮ್ಮ. ಅರ್ಥ ಮಾಡ್ಕೊಳ್ಳಿ ಅಮ್ಮ. ಅಮ್ಮ ಯೋಚನೆ ಮಾಡಬೇಡಿ, ಅಪ್ಪಾಜಿ ಎಲ್ಲೇ ಇದ್ರು ನಾವು ಹುಡ್ಕೊಬರ್ತೀನಿ. ಬೇಡದು, ನೀನೊಬ್ಬನೇ ಎಲ್ಲಿಗೂ ಹೋಗೋದು ಬೇಡ. ಈಗಾಗಲೇ ನೀನು ತುಂಬ ನೋವು ಕಷ್ಟ ಅನುಭವಿಸಿದೆ. ಮತ್ತೆ ನೀನು ಕಷ್ಟ ಅನುಭವಿಸೋದು ನನ್ನ ಕೈಲಿ ನೋಡೋಕ್ಕಾಗಲ್ಲ. ಇಲ್ಲೇ ಇರಬೇಕು, ನನ್ನ ಕಣ್ಣು ಮುಂದೆ ಇರಬೇಕು, ಎಲ್ಲೂ ಹೋಗಿ ಕೂಡುದು. ವೈದೇಹಿ, ನೀನು ಯಾವಾಗಲೂ ಸೂರ್ಯ ಬಗ್ಗೆನೇ ಯೋಚನೆ ಮಾಡ್ತೀಯಲ್ಲ, ಅದಕ್ಕೆ ನಿನಗೆ ಹಾಗೆ ಅನ್ನಿಸ್ತಾ ಇದೆ. ಅಮ್ಮ, ಇದು ನನ್ನ ಭ್ರಮೆ ಅಲ್ಲ, ನನಗೆ ಖಚಿತವಾಗಿ ಗೊತ್ತು. ಸೂರ್ಯವರು ಇದೇ ಮನೆಯಲ್ಲಿ ಎಲ್ಲೋ ಇದ್ದಾರೆ ಅಂತ. ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಈ ಸುಹಾಸಿನಿ ದೊಡ್ಡದಾಗಿ ಏನು ಪ್ಲಾನ್ ಮಾಡಿದ್ದಾಳೆ ಅಂತ ಎಲ್ಲ ನಮ್ಮ ಕಣ್ಮುಂದೆನೇ ಇದೆ, ಆದರೆ ಯಾವುದು ನಮಗೆ ಕಾಣ್ತಿಲ್ಲ ಅಷ್ಟೇ. ಸುಹಾಸಿನಿ ನಮ್ಮನ್ನ ಚೆನ್ನಾಗಿ ಆಟ ಆಡಿಸ್ತಿದ್ದೆ. ನಾವೇನು ನೋಡಬೇಕು ಅಂತಿದ್ದೀವೋ ಅದನ್ನು ಬಿಟ್ಟು ಬಾಕಿ ಎಲ್ಲನೂ ತೋರಿಸ್ತಾ ಇದ್ದಾಳೆ.